ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಿದಿರೆ ಅನಂತು. 2026 ಜುಲೈ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ ಬನ್ನಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ದಾಸರು ಹೇಳಿರೋ ಮಾತು. ಕನ್ಯಾ ರಾಶಿಗೆ ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗುರುವಿನ ಸಂಪೂರ್ಣ ಆಶೀರ್ವಾದ ಇದೆ. ವಿಶೇಷವಾದ ಲಾಭದಾಯಕ ಗುರುಬಲವನ್ನು ನೀವು ಪಡೆದಿದ್ದೀರಿ. ಏಕಾದಶ ಸ್ಥಾನದಲ್ಲಿ ಗುರು ಸ್ಥಿತನಾಗಿ ನಿಮ್ಮ ಉತ್ತರೋತ್ತರ ಅಭಿವೃದ್ಧಿಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡಿದ್ದಾನೆ. ಗುರುವಿನ ಬಲ ಹೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಅಂತಹ ಶ್ರೇಷ್ಠ ಗುರುಬಲ ಈ ರಾಶಿಗೆ ಈ ಜುಲೈ ತಿಂಗಳಿನಲ್ಲಿ ನಿಮ್ಮದಾಗಿದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಗೌರವ ಸಿಗುವಂತಹ ಭಾಗ್ಯ, ಇನ್ಕ್ರಿಮೆಂಟ್ ಸಿಗುವಂಥದ್ದು. ಯಾರೋ ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ, ಅಂತಹವರು ಉದ್ಯೋಗ ಹುಡುಕೋದಕ್ಕೆ ಮುಂಚೆ ಸ್ವಲ್ಪ ಕಡಲೆಕಾಳನ್ನು ದಾನ ಮಾಡಿ ಕೆಲಸ ಹುಡುಕೋದಕ್ಕೆ ಪ್ರಾರಂಭ ಮಾಡಿ. ಖಂಡಿತ ಉತ್ತಮವಾದ ಕೆಲಸ ನಿಮ್ಮದಾಗತ್ತೆ. ವ್ಯಾಪಾರಸ್ಥರು ಯಾವ ರೀತಿ ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಈ ತಿಂಗಳು ನಿಮ್ಮ ಅಭಿವೃದ್ಧಿಯ ಭಾಗ್ಯೋದಯದ ತಿಂಗಳಾಗಿ ಮಾರ್ಪಾಡಾಗುತ್ತೆ. 11ನೇ ಸ್ಥಾನದ ಗುರು ನಿಮ್ಮ ಬೆನ್ನೆಲುಬಾಗಿ ನಿಂತುಕೊಳ್ತಾನೆ. ಪ್ರತ್ಯಾಮ್ನಾಯವಾಗಿ ದಿನದ ಮೊದಲ ಬೋಣೆಯಲ್ಲಿ ಬರುವ 10 ರೂಗಳನ್ನು, ಕನಿಷ್ಠ 10 ರೂಗಳನ್ನು ತೆಗೆದಿಟ್ಟು ತಿಂಗಳ ಕೊನೆಯಲ್ಲಿ ಯಾವುದಾದ್ರೂ ನೀವು ನಂಬುವ ಗುರುವಿನ ಸ್ಥಾನಕ್ಕೆ ಹೋಗಿ ಅಥವಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ಭಿಕ್ಷುಕರಿಗೆ ಆ ಹಣವನ್ನು ದಾನ ಮಾಡಿ. ಭಾಗ್ಯಸ್ಥಾನದಲ್ಲಿ ಕುಜ ಧೈರ್ಯ ಮತ್ತು ಅದೃಷ್ಟವನ್ನು ತಂದುಕೊಡುವಂತಹ ಸ್ಥಾನ. ದಿನ ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ಳಿ, ಧೈರ್ಯ ನಿಮ್ಮ ಆಸ್ತಿಯಾಗಿರುತ್ತೆ. ರಾಹು ಶನಿ ಮಹಾತ್ಮನ ಸ್ಥಾನದಲ್ಲಿ ಅಂದರೆ ಸಪ್ತಮ ಭಾವದಲ್ಲಿ ಇರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳು ತಡವಾಗುತ್ತೆ. ಸಂಬಂಧಗಳಲ್ಲಿ ಸ್ವಲ್ಪ ಏರಿಳಿತಗಳಾಗುವ ಸಂಭವ ಜಾಸ್ತಿ. ಅನಾವಶ್ಯಕವಾಗಿ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಘರ್ಷಣೆಯಾಗುವಂಥದ್ದು. ಮನಸ್ಸು ಬಹಳ ಬೇಗ ನೊಂದ್ಕೊಳ್ಳುವಂಥದ್ದು. ಎಷ್ಟು ತಾಳ್ಮೆಯಿಂದ ಇರುತ್ತೀರಾ ಅಷ್ಟು ಕೂಡ ಉತ್ತಮ ಫಲ ನಿಮ್ಮದಾಗತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಎಚ್ಚರಿಕೆಯಿಂದ ಇರಿ. ಅತಿಯಾದ ನಂಬಿಕೆ ಆಪತ್ತನ್ನು ತಂದುಕೊಡಬಹುದು. ಜುಲೈ 4ಕ್ಕೆ ಶುಕ್ರ 12ನೇ ಭಾವಕ್ಕೆ ಬಂದಾಗ ಅಹಂಭಾವಗಳು ಕಮ್ಮಿಯಾಗುವಂತಹ ಸನ್ನಿವೇಶ ನಿರ್ಮಾಣವಾಗುತ್ತೆ. ಅವಮಾನ, ಅಪಮಾನ, ಬಹುಮಾನದಂತೆ ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರೆ ಮಾನಸಿಕ ನೋವು ಕಮ್ಮಿಯಾಗತ್ತೆ. ಒಂದು ಗುಂಡಿಗೆ ಒಂದು ಕುದುರೆ ಬಿದ್ದಿತ್ತಂತೆ. ಆ ಊರಿನ ಜನ ಬರೋದು ನೋಡೋದು, ಅಯ್ಯೋ ಪಾಪ ಕುದುರೆ ಬಿದ್ದಿದೆ ಅಂತ ಹೇಳೋದು, ಹೋಗೋದು, ಹೀಗೆ ಮಾಡ್ತಾ ಇದ್ದರು. ಯಾರು ಕುದುರೆಯನ್ನು ಎತ್ತುವಂಥ ಗೋಜಿಗೆ ಹೋಗಲಿಲ್ಲ. ಅಷ್ಟೇ ಆಗಲಿಲ್ಲ, ತಮ್ಮ ಮನೆ ಕಸ ತಂದು ಆ ಕುದುರೆಯ ಸೈಡ್ಗೆ ಪಕ್ಕದಲ್ಲಿ ಎಸ್ದುಬಿಟ್ಟು ಹೋಗ್ತಾಯಿದ್ರು. ಕುದುರೆ ದಿನ ಅವರು ಎಸೆದ ಕಸಗಳನ್ನು ಮೇಲೆ ಹೆಜ್ಜೆಯನ್ನು ಇಟ್ಕೋತಾ ಆ ಗುಂಡಿಯಿಂದ ಮೇಲೆ ಎದ್ದು ನಾಗಾಲೋಟದಿಂದ ಓಡ್ತಂತೆ. ನಮ್ಮ ಬದುಕು ಅಷ್ಟೇ. ಜನ ಮಾಡುವಂತಹ ಅವಮಾನ, ಅಪಮಾನಗಳನ್ನು ಬಹುಮಾನ ಅಂತ ಸ್ವೀಕರಿಸಿ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಯಾಗಬಹುದು. ಆತ್ಮವಿಶ್ವಾಸ ಯಾವ ಕಾರಣಕ್ಕೂ ಕಮ್ಮಿ ಆಗಬಾರದು. ಗ್ರಹಗತಿಗಳು ನಿಮ್ಮ ಪರವಾಗಿರೋದ್ರಿಂದ ಜುಲೈ ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿ ತಿಂಗಳಾಗಿದೆ. ಯಾವ ಅಪಮಾನಕ್ಕೂ ಅವಮಾನಕ್ಕೂ ತಲೆ ತಗ್ಗಿಸಬೇಡಿ. ಆತ್ಮವಿಶ್ವಾಸ, ದೇವರ ಮೇಲಿನ ನಂಬಿಕೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಬೆಳೆಸೋದರಲ್ಲಿ ಯಾವ ಅನುಮಾನವೂ ಇಲ್ಲ. ದೇವಿ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಆಕೆಯನ್ನು ದೃಷ್ಟಿಸಿ ನೋಡುವಂತಹ ಅಭ್ಯಾಸ ಬೆಳೆಸ್ಕೊಳ್ಳಿ. ಶುಕ್ರನ 12ಶ ಭಾವದ ಫಲದಿಂದಾಗುವ ನೋವುಗಳು ಕಮ್ಮಿಯಾಗುತ್ತೆ. ಜುಲೈ 6ಕ್ಕೆ ಸೂರ್ಯ ದಶಮದಿಂದ ಏಕಾದಶಕ್ಕೆ ಪ್ರವೇಶ ಮಾಡ್ತಾನೆ. ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ. ನಿಮ್ಮ ಅಭಿವೃದ್ಧಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತೆ. 12ರಲ್ಲಿ ಕೇತು ದೇವರಲ್ಲಿ ಅಪಾರವಾದ ನಂಬಿಕೆಯನ್ನು ತಂದುಕೊಡ್ತಾನೆ. ಮನಸ್ಸು ಅವಾಗವಾಗ ಡಿಸ್ಟರ್ಬ್ ಆಗುವಂತಹ ಸನ್ನಿವೇಶ ಹೆಚ್ಚಾಗಿದೆ. ಗಣಪತಿಯ ಪಾದಕ್ಕೆ ಶರಣಾಗಿ ಗರಿಕೆ ಹುಲ್ಲಿನಿಂದ ಶ್ರೀ ಗಣಪತಿಯ ಪೂಜೆಯನ್ನು ಮಾಡಿ. ಈ ಜುಲೈ ತಿಂಗಳು ಸಾರ್ಥಕವಾದ ಸಾಧಿಸುವಂತಹ ತಿಂಗಳಾಗಿ ಮಾರ್ಪಾಡಾಗುತ್ತೆ. ಆ ತಾಯಿ ನಿಮಿಷಾಂಬ ದೇವಿಯು ಕನ್ಯಾ ರಾಶಿಯ ಸಮಸ್ತ ಸ್ನೇಹ ಬಂಧುಗಳನ್ನು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾಹಿತಿ ತಮಗಿಷ್ಟ ಆದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಮ ಜಾತಕದ ಯಾವುದೇ ಸಮಸ್ಯೆಗಳಿದ್ದರೂ ನನ್ನನ್ನು ವಾಟ್ಸಾಪ್ ನಂಬರ್ ಮೂಲಕ ಸಂಪರ್ಕ ಮಾಡಬಹುದು. ಅತ್ಯಂತ ಕಡಿಮೆ ಕನ್ಸಲ್ಟೇಷನ್ ಚಾರ್ಜ್ನಲ್ಲಿ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಲಾಗುವುದು. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮಸ್ಕಾರ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು
विष्णुप्रचोदयात् शुद्धोद्धवोऽखिलाधारो भगवान् भक्तवत्सलः सर्वेषां रक्षकर्ता च विष्णु सर्वगतप्रभु मङ्गलमं भगवान् विष्णु मङ्गलमं गरुडध्वजा मङ्गलम पुण्डरीकाक्षा मङ्गलाय तनोहरि।